ಓಮ್ ಸಿನಿಮಾ ನಿಮಗೆ ಹೇಗೆ ಸಿಕ್ತು ಮತ್ತೆ ನಿಮಗೆ ಅದರಲ್ಲಿ ಆದಂಥ ಎಕ್ಸ್ಪೀರಿಯನ್ಸ್ನ ಶಿವಣ್ಣಂಗೆ ಮೂರು ತಂಗಿದ್ರು. ಹೌದು. ಕೊನೆ ತಂಗಿ ಫಿಕ್ಸ್ ಆಗಿತ್ತು, ಬಟ್ ಮಧ್ಯದ ತಂಗಿ ಫಿಕ್ಸ್ ಆಗಿದ್ದಿಲ್ಲ. ನನ್ನ ತಂಗಿ ಅವಾಗ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ಲು. ಎಕ್ಸಾಮು 1 ಗಂಟೆಗೆ ಮುಗಿತಾ ಇದ್ದಂಗೆ ಅವಳನ್ನ ಪ್ರೊಡಕ್ಷನ್ ಕಾರ್ ಹೋಗಿ ಅವಳನ್ನ ಕರ್ಕೊಂಡು ಬಂದರು. ಅವಳದ್ದು ಲಾಸ್ಟ್ ಡೇ ಆಫ್ ಎಕ್ಸಾಮ್. ಸೊ ನನ್ನ ತಂಗಿ ರೋಲಿಗೆ ಅವಳನ್ನೇ ಕರ್ಕೊಂಡು ಇಟ್ ವಾಸ್ ನಾವಿಬ್ರು ಅಕ್ಕ ತಂಗಿ ಅದರಲ್ಲಿ. ಸೊ ಶಿವಣ್ಣ ನಿಮ್ಗೆ ಗೊತ್ತಿರೋಂಗೆ ಹೀರೋ. ಆ್ಯಂಡ್ ಎಂಥ ಡೆಡಿಕೇಟೆಡ್ ಆರ್ಟಿಸ್ಟ್ ಶಿವಣ್ಣ ಮತ್ತು ಪ್ರೇಮ ಅಂತ ಅಂದರೆ ನಂಗೆ ನಿಜವಾಗ್ಲೂ ಇವತ್ತಿಗೂ ಪ್ರೇಮ ಸಿಕ್ಕಾಗಲ್ಲ ಅದನ್ನೇ ನಾನು ಹೇಳೋದು. ಎಷ್ಟು ಡೆಡಿಕೇಶನ್ ಅಂದರೆ ರಾತ್ರಿ ಸವ್ಯಸಾಚಿ ಅಂತ ಒಂದು ಫಿಲಮ್ ಮಾಡ್ತಾಯಿದ್ರು ಅವ್ರ ಫಸ್ಟ್ ಫಿಲಮ್ ಪ್ರೇಮಂದು. ರಾತ್ರಿ ಇಡೀ ಅದು ಶೂಟಿಂಗ್ ಮಾಡಿ ಬಂದು ಗಾಡಿಯಲ್ಲಿ ಮಲಗಿರೋರು 1-2 ಅವರ್. 7ವರೆಗೆ ನಮ್ಮ ಸೆಟ್ಟದು ಶೂಟಿಂಗ್ ಸ್ಟಾರ್ಟ್, ಅಂದರೆ 7ವರೆಗೆ ನಾವು ರೆಡಿ ಆಗೋದು. ಮತ್ತು ಎಕ್ಸಾಕ್ಟ್ಲಿ ಅರೌಂಡ್ 8 ಗಂಟೆಗೆ ಫಸ್ಟ್ ಶಾಟ್ ತೆಗಿಯೋರು ಉಪೇಂದ್ರ ಸರ್. ಸೊ ನಾನು ಐ ಆಮ್ ಅ ನ್ಯೂ ಕಮರ್ ಅವಾಗ, ಇನ್ನೂ ಹೊಸೊಬ್ಳೆ. ಸೊ ನನಗೆ ಅಷ್ಟು ಇದೆಲ್ಲ ಗೊತ್ತಾಗ್ತಾ ಇದ್ದಿಲ್ಲ. ಇವಾಗ ನಾವು ಕಷ್ಟಪಡುವಾಗ ಬೇರೆ ಕೆಲಸ ಮಾಡುವಾಗ ನಾನು ಅವರೆಲ್ಲ ಎಷ್ಟು ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ. ಆ್ಯಂಡ್ ದೇವರ್ ಆಲ್ಸೋ ನ್ಯೂ ಕಮರ್, ವೆರಿ ಯಂಗ್. ಪ್ರೇಮಂದು 2ನೇ ಫಿಲಮ್ ಓಮು, ಫಸ್ಟ್ ಫಿಲಮ್ ಬಂದು ಸವ್ಯಸಾಚಿ. ಸೊ ಅದು ಶೂಟಿಂಗ್ ಮುಗಿಸ್ಕೊಂಡು ಬಂದು ಅಲ್ಲೇ ಸೆಟ್ಟಲ್ಲಿ ನಿದ್ದೆ ಮಾಡಿ ಮತ್ತೆ ಶೂಟಿಂಗಿಗೆ ಬರೋರು. ಸೋ ಮಚ್ ಡೆಡಿಕೇಶನ್.